ಅಲ್ಲಿ ಪ್ರೂವ್ ಮಾಡಿಲ್ಲ ನೀವು ಅಲಿಗೇಷನ್ ಮಾಡ್ತಾ ಇದ್ದಾರೆ ಪ್ರೂವ್ ಮಾಡಲಿ ಅವರು ಆ ಥರ ಯಾರ ಜಾಗ ಯಾರು ತಗೊಳಕ್ಕೆ ಸಾಧ್ಯ ಇಲ್ಲ. ನಾವಂತೂ ಯಾರು ಯಾರ ಜಾಗ ತಗೊಳಕ್ಕೆ ನಾವು ಸಿದ್ಧ. ಸರ್, ಈಗ ವಕ್ಫ್ ಬೋರ್ಡು ಒಂದು ಕಡೆ ವಿಜಯಪುರದಲ್ಲಿ 43 ಸ್ಮಾರಕಗಳಿಗೆ ನಮ್ಮದು ಅಂತೇಳಿ ಭಾರತೀಯ ಪುರಾತತ್ವ ಇಲಾಖೆಗೆ ಒಂದು ನೋಟಿಸನ್ನು ಬರ್ತಿದೆ. ಅದು ನಮ್ಮದು ಸೇರ್ಪಡೆ ಅದೆಲ್ಲವನ್ನೂ ಕೂಡ ಈಗ ನೆಕ್ಸ್ಟ್ ಅಂದರೆ ಪ್ರೊಸೆಸ್ ಯಾವ ಥರ ಮಾಡ್ತಾರೆ? ಇಲ್ಲ, ಅವರೇ ಮೇಂಟೈನ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಬಿಟ್ಬಿಟ್ಟಿದ್ದೀವಿ ನಾವು. ಆರ್ಟಿಕಲ್ ಡಿಪಾರ್ಟ್ಮೆಂಟು ನಾವು ಮಾಡೋಕ್ಕಾಗಲ್ಲ. ಬಟ್ ಅದು ಸೆಂಟ್ರಲ್ ಗೌರ್ಮೆಂಟ್ ಬರ್ತಿದ್ದಾರೆ ಅಂತ ಹೇಳಿ ಇಲ್ಲ, ಅದೆಲ್ಲ ಪ್ರೂಫ್ ತೋರಿಸಿ ನನಗೆ ತೋರಿಸಿ ನಾನು ಡಾಕ್ಯುಮೆಂಟ್ ಇದೆ ಸರ್, ತೋರಿಸಿ ತೆಗೀರಿ. ಅದೆಲ್ಲ ಯಾರಿಗೂ ಇಲ್ಲ, ಎಲ್ಲರಿಗೂ ಅವ್ರಿಗೆ ನಾನೇ ಮಂತ್ರಿಯಾಗಿ ಅಂತದಿಲ್ಲ, ಅವ್ರಿಗೇನು ಬಿಟ್ಕೊಟ್ಟಿದ್ದೀವಿ ನಾವು. ಅವ್ರು ಚೆನ್ನಾಗಿ ಮೇಂಟೈನ್ ಮಾಡ್ತಾವ್ರೆ, ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ, ಅವ್ರಿಗೆ ಬಿಟ್ಕೊಟ್ಟಿದ್ದೀವಿ. ಈಗ ಬಳೆಪೇಟೆ, ಕಬ್ಬನ್ಪೇಟೆ ಸುಮ್ಮನೆ ಯಾರು ಒಪ್ಪಿಗೆ ಸೇರಿದಂತ ಹೇಳಿದ್ದಾರೆ. ಈಗ ಯಾವುದೇ ಒಪ್ಪು ಆಸ್ತಿ ಎಷ್ಟಿದೆ? 1,12,000 ಎಕರೆ ಟೋಟಲ್. ಎಷ್ಟು? 1,12,000 ಎಕರೆ ಟೋಟಲ್ ಒಫ್ ಆಸ್ತಿ ಇದೆ. ಅದಲ್ಲಿ ನಮ್ಮ ಕೈಲಿರೋದು ಎಷ್ಟು? 23,000 ಒಫ್ ಕೈಲಿದೆ. ಈಗ ಒಫ್ ಕೈಲಿ 23,000 ಇದೆ. ಇನ್ನು ಎನ್ಕ್ರೋಚ್ಮೆಂಟ್ 17,000 ಆಗಿದೆ. ಮಿಕ್ಕಿದ್ದು ಇನಾಮ್ ಟಿಲ್ಯಾಂಡ್ ಅಂತ ಇತ್ತು, ಹೋಯ್ತದು. ಆಮೇಲೆ ಯಾರು ಇಂದಿರಾ ಗಾಂಧಿ ಅವರು ಆದೇಶ ಮಾಡಿದ್ರು, ಯಾರ ಜಾಗ ಇರ್ತಾರೆ ಅಂತ ಮಾಡಿದ್ರು, ಅದು ಹೋಯ್ತು, ಅದು ಬಿಟ್ಟಿದ್ದು ನಾವೆಲ್ಲ. ಈಗ ನಾವು ಎನ್ಕ್ರೋಚ್ಮೆಂಟ್ ಏನು ಪ್ರೈವೇಟ್ ಅವ್ರು ಮಾಡ್ಕೊಂಡಿದ್ದಾರೆ, ಅದು ನಾವು ತೆಗೆದ್ಬೇಕಲ್ವಾ? ಈಗ ಬಿಜೆಪಿ ಮ್ಯಾನಿಫೆಸ್ಟೋ ಏನಿಲ್ಲ, ಬಿಜೆಪಿ ಅವ್ರು ಕೇಳಬೇಕು, ನಿಮ್ಮ ಮ್ಯಾನಿಫೆಸ್ಟೋ ಹೇಳಿ ಬಂದಿದ್ದೀರಾ, ಹೆಂಗ್ರಿ ಹಾಕಿದ್ದೀರಾ, ನೀವು ಎನ್ಕ್ರೋಚ್ಮೆಂಟ್ ತೆಗಿಬೇಕಂತ ನೀವು ಈ ಪ್ರಶ್ನೆ ಬಿಜೆಪಿ ಅವ್ರು ಕೇಳಬೇಕು. ಇಷ್ಟೆಲ್ಲ ನೀವು ಮಾತಾಡ್ತಿರಲ್ಲ, ನಿಮ್ಮ ಬಿಜೆಪಿ 24 ಲೋಕಸಭಾ ಚುನಾವಣೆ ಮ್ಯಾನಿಫೆಸ್ಟೋದಲ್ಲಿ, ಬಿಜೆಪಿ ಮ್ಯಾನಿಫೆಸ್ಟೋದಲ್ಲಿದೆ ವಕ್ಫ್ ಬೋರ್ಡ್ ಎನ್ಕ್ರೋಚ್ಮೆಂಟ್ ನಾವು ತೆಗಿಬೇಕು ನಮ್ಮ ಆದ್ಯತೆ ಅಂತ. ನಾನಿಲ್ಲ, ಇದು ಬಿಜೆಪಿ ಮ್ಯಾನಿಫೆಸ್ಟೋ. ಅಂದರೆ ಬೋರ್ಡ್ ತೆಗಿಬೇಕು ಅಂತನಾ ಅಥವಾ ಸರ್ಕಾರ ನಾವು ತೆಗಿಬೇಕು? ಅವ್ರ ಮ್ಯಾನಿಫೆಸ್ಟೋದಲ್ಲಿ ಇರೋದು ಕಮಿಟ್ಮೆಂಟ್. ಈ ಎನ್ಕ್ರೋಚ್ ಆಗಿದೆಯಲ್ಲ, ಅದು ತೆಗಿಬೇಕಲ್ಲ, ಈ ತೆಗಿಬೇಕಂತ ಅವ್ರ ಮ್ಯಾನಿಫೆಸ್ಟೋ, ಬಿಜೆಪಿ ಮ್ಯಾನಿಫೆಸ್ಟೋ. ಆಮೇಲೆ ಅದ್ರ ಜೊತೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಏನು ಹೇಳಿದ್ದಾರೆ, ಮುಖ್ಯಮಂತ್ರಿ ಇರುವಾಗ ಒಂದು KMDC ಕಾರ್ಯಕ್ರಮ ಹೋಗ್ಬಿಟ್ಟು ಬಸವರಾಜ ಬೊಮ್ಮಾಯಿ ಅವರು ಒಂದು KMDC ಕಾರ್ಯಕ್ರಮದಲ್ಲಿ ಮುಸ್ಲಿಂ ಎಲ್ಲ ಅಲ್ಪಸಂಖ್ಯಾತರ ಜಾಸ್ತಿ ಇದ್ದರು. ಏನಂದ್ರು ಭಾಷಣದಲ್ಲಿ ಅವರು? ಏನಂದ್ರು ಅವ್ರ ಭಾಷಣದಲ್ಲಿ? ये अल्लाह की आस्ती है, वक्फ बोर्ड की आस्ती अल्लाह की आस्ती है, 1 इंच भी तुम छोड़ना नहीं, जो भी एनकरेजमेंट किया उसको आप लोग निकालना, अगर आप लोग नहीं निकालेंगे तो आप गुनहगार होंगे. कौन बोला ये? बसवराज बोम्माई. ಹೇಳಿರೋದು ಯಾರು? ಮುಖ್ಯಮಂತ್ರಿ ಟೈಮಲ್ಲಿ. ಆಮೇಲೆ ನೋಟಿಸ್ಗಳು ನನ್ನ ಕಾಲದಲ್ಲಿ ಇಲ್ಲ, ಅವ್ರ ಕಾಲದಲ್ಲಿ ನೋಟಿಸ್ಗಳು ಕೊಟ್ಟಿದ್ದಾರೆ. 13ವರೆಗೂ BJP ಸರ್ಕಾರ ಇತ್ತು. ಆಮೇಲೆ 19 ಇಟ್ಕೊಂಡು 23ವರೆಗೂ BJP ಸರ್ಕಾರ ಇತ್ತು. 100 ಇಲ್ಲ, 1,000 ನೋಟಿಸ್ಗಳು. ಈಗ ಸುಮ್ಮನೆ ಅವ್ರು ಏನಾಗಿದೆ, ಗೂಬೆ ಕೂಡಿಸ್ತಾ ಇದ್ದಾರೆ. ದಯಮಾಡಿ ಮಾಧ್ಯಮ ಮುಖಾಂತರ ಕೈ ಜೋಡಿಸ್ಬಂದು ಮಾಡ್ಕೊಳ್ತೀನಿ. ಜನ್ಮೂಲಧಾರಿತ ಯಾರು ಆಸ್ತಿ ತಗೊಳ್ಳೋಕೆ ಸಾಧ್ಯ ಇಲ್ಲ. ಏನು ಸಾಧ್ಯ ಮಾಡಲ್ಲ, ಧರಣಿ ಇಲ್ಲ, ಅವರು ರಾಜಕೀಯ ಮಾಡ್ತಾರೆ. ಅದಕ್ಕೆ ಧರಣಿ ಅಂತ ಒಪ್ಪಲ್ಲ ನಾನು, ಪ್ರೊಟೆಸ್ಟ್ ಅಂತ ಒಪ್ಪಲ್ಲ ನಾನು. ಅವ್ರು ರಾಜಕೀಯ ಬೈ ಎಲೆಕ್ಷನ್ಗಳು ಬರ್ತಾ ಇದೆ, ಮಹಾರಾಷ್ಟ್ರ ಎಲೆಕ್ಷನ್ ಇದೆ, ಇನ್ನೊಂದು ಕಡೆ ಎಲೆಕ್ಷನ್ ಇದೆ. ಆಯ್ತಪ್ಪ, ಅನ್ವರ್ ಮಾಡ್ಕೊಡಿ, ವರದಿ ಅನ್ವರ್ ಮಾಡ್ಕೊಡಿ, ಯಾರು BJP